ಇದನ್ನೇ ಅಲ್ವಾ ರಾಧಕ್ಕ ನೀವು ಹುಡುಕ್ತಿದ್ದು? ಇಲ್ಲ ರಾಧಕ್ಕ, ನಿನಗೆ ತೊಂದರೆ ಆಗ್ಬಾರ್ದು ಅಂತ ಈ ಒಡವೆಗಳನ್ನ ನಾನೇ ತಂದಿದ್ದೀನಿ, ತಗೋ. ಇಲ್ಲ ಅದು ನಾನು. ಗಾಬರಿ ಆಗ್ಬೇಡ ರಾಧಕ್ಕ. ನಿನ್ನ ಅಣಗಿಸೋದಕ್ಕಾಗ್ಲಿ, ನಿನ್ನ ಕಳ್ತನನ ಕಂಡು ಹಿಡಿದು ಶಿಕ್ಷೆ ಕೊಡೋದಕ್ಕಾಗ್ಲಿ ನಾನಿದನ್ನ ಕೊಡ್ತಾ ಇಲ್ಲ. ನಿನಗೆ ಇದರ ಅವಶ್ಯಕತೆ ಇದೆ ಅನ್ಸುತ್ತೆ. ನಮಗಂತೂ ಇದರ ಅಗತ್ಯ ಇಲ್ಲ ಪಾಪ. ಅದಕ್ಕೆ ನೀನು ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ಯಾ. ತಗೊಂಡು ಹೋಗು. ಇದರಿಂದ ನೀನ್ ಸಂತೋಷವಾಗಿರೋದಾದ್ರೆ ನಮಗೂ ಸಂತೋಷನೇ. ತಗೋರಾದಕ್ಕ, ಈ ಮನೆಗೆ ಬಂದಾಗ್ಲಿಂದ ನಮಗೆಲ್ಲ ತುಂಬ ಸೇವೆ ಮಾಡಿದೀಯಾ. ನೀನು ಮಾಡಿರೋ ಸೇವೆಗೆ ಪ್ರತಿಯಾಗಿ ನಾವೇನೂ ಕೊಟ್ಟಿಲ್ಲ. ನೀನು ಇದನ್ನ ತಗೊಂಡ್ರೆ ನನಗೂ ಸಮಾಧಾನ. ಪ್ರತಿಯೊಬ್ಬರು ದುಡಿಯೋದು ಭವಿಷ್ಯಕ್ಕೆ ನಾಲ್ಕು ದುಡ್ಡು ಕೂಡಿಡಬೇಕು ಅಂತ. ನೀನು ಇಲ್ಲಿವರೆಗೂ ಮಾಡಿರೋ ಸೇವೆಗೆ ಇದು ಕೊಡ್ತಿರೋದಲ್ಲ, ಮುಂದೆ ನಿನ್ನ ಜೀವನಕ್ಕೆ ಆಗಲಿ ಅಂತ. ನಿನಗೆ ಯಾರೂ ದಿಕ್ಕಿಲ್ಲ, ಕೊನೆ ತನಕ ನಮ್ಮ ಮನೆಯಲ್ಲಿ ಒಬ್ಳಾಗಿರ್ತೀಯ ಅಂತ ಅಂದ್ಕೊಂಡಿದ್ವಿ. ನೀವು ಹೊರಡ್ತೀರಾ ಅಂದಮೇಲೆ ನಿಮ್ಮನ್ನ ಬರೀ ಕೈಯಲ್ಲಿ ಕಳಿಸಿದ್ರೆ ಏನು ಚಂದ. ನೀನಾಗೆ ಹೊರಟೋಗ್ತೀನಿ ಅಂತ ಹೇಳಿದ್ರೆ ನಿನಗೇನು ಕೊಟ್ಟು ಕಳಿಸ್ಬೇಕು ಅಂತ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಏನಾದರೂ ಕೊಟ್ಟಿದ್ದಿದ್ರೆ ಅದು ನಿನಗೆ ತೃಪ್ತಿ ನೀಡಿದೆಯಾ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆದರೆ ನಿನಗೀಗ ಏನು ಬೇಕು ಅಂತ ಗೊತ್ತಾಗಿದೆ. ಅದಕ್ಕೆ ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಕೊಡ್ತಾ ಇದ್ದೀವಿ. ತಗೊಂಡು ಹೋಗು ರಾಧಕ್ಕ. ಗೋಪಕ್ಕ, ನಾನು ತಪ್ಪು ಮಾಡಿಬಿಟ್ಟೆ. ಮುಂದೆ ಮನೆಗೆ ದ್ರೋಹ ಬಗದ್ಬಿಟ್ಟೆ. ನಾನು ಪಾಪಿ ಪಾಪಿ. ನಾನು ಒಳ್ಳೆಯವಳಲ್ಲ ಗೋಪಕ್ಕ. ಗತಿ ಇಲ್ಲದೆ ನಿಮ್ಮ ಮನೆಗೆ ಬಂದವಳಲ್ಲ. ನಿಮ್ಮ ಮನೆ ಹಾಳು ಮಾಡಬೇಕು ಅಂತ ಬಂದಿರೋ ಪಾಪಿ ನಾನು.